ಹಾಯ್ ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ. ನಾನು ಆರ್ಯನ್ ಚೇತನರಾಜ್. ಬನ್ನಿ ಸೋಮವಾರಕ್ಕೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡ್ ಬರೋಣ. ಸೋಮವಾರ 14 ಜುಲೈ 2025. ವಿಡಿಯೋ ಶುರು ಮಾಡಕ್ಕೂ ಮುಂಚೆ FIs ಮತ್ತೆ DIs ಗಳ ಡೇಟಾನ ನೋಡೋದಾದ್ರೆ ಇದು 11ನೇ ತಾರೀಕಿನ ಡೇಟಾ ಆಗಿರುತ್ತೆ. 3,482 ಕೋಟಿಯಷ್ಟು ಬೈ ಮಾಡಿದ್ದಾರೆ DIs ಗಳು. FIs ಗಳು 5,155 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬನ್ನಿ ನಿಫ್ಟಿಯಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡ್ ಬರೋಣ. ನೆಕ್ಸ್ಟ್ ನಾವು ಸೋಮವಾರಕ್ಕೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಕ್ಕೂ ಮುಂಚೆ ಗುರುವಾರ ನಾವು ಮಾಡಿದಂತ ವರ್ಕ್ ಪರ್ಫೆಕ್ಟ್ ಆಗಿ ಇತ್ತಾ ಅಂತ ನೋಡೋದಾದ್ರೆ ಶುಕ್ರವಾರಕ್ಕೋಸ್ಕರ ನಾವು ಹಾಕೊಂಡಿದ್ವಲ್ಲ ಸಪೋರ್ಟ್ ಯಾವ್ದಾಗಿತ್ತು, ಇದಾಗಿತ್ತು ಯಾವುದು 25,300 ನಮಗೆ ಸಪೋರ್ಟ್ ಆಗಿತ್ತು. ರೆಸಿಸ್ಟೆನ್ಸ್ ಯಾವ್ದಾಗಿತ್ತು ಆರ್ ಅಂತ ನೋಟ್ ಮಾಡ್ಕೊಂಡಿದ್ವಿ, ನೆನಪಿದೆಯಾ? 25,400 ನಮಗೆ ರೆಸಿಸ್ಟೆನ್ಸ್ ಆಗಿತ್ತು. ಈ ಲೆವೆಲ್ಸ್ ಗಳನ್ನ ಕ್ರಾಸ್ ಮಾಡಿದ ನಂತರ ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕ್ತಿವಿ ಅಂತ ಅನ್ಕೊಂಡಿದ್ವಿ. ಸೊ ನೀಟಾಗಿ ಇಲ್ಲಿ ಬ್ರೇಕ್ಔಟ್ ಕೊಡ್ತು. ಈ ಲೆವೆಲ್ ಅಲ್ಲಿ ನಮ್ಮ ಎಂಟ್ರಿ ಆಗಿತ್ತು. ನಮ್ಮ ನೆಕ್ಸ್ಟ್ ಲೆವೆಲ್ ನ ಸಪೋರ್ಟ್ ಲೆವೆಲ್ ಯಾವ್ದಾಗಿತ್ತು S1 ಅಂತ ನಾವು ಹಾಕೊಂಡಿದ್ವಿ, ನೆನಪಿದೆಯಾ? 25,200 ತನಕ ನಾವು ಟಾರ್ಗೆಟ್ ನ ಇಟ್ಕೊಂಡಿದ್ವಿ. ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕ್ಔಟ್ ಕೊಟ್ರೆ ಆ ನಂತರ ನಾವು ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನ ಇದನ್ನ ನಾವು ನೋಟ್ ಮಾಡ್ಕೊಂಡಿದ್ವಿ. S2 ಆಗಿತ್ತು. ಸಪೋರ್ಟ್ ಲೆವೆಲ್ 2 ಯಾವ್ದಾಗಿತ್ತು 25,140. ಈ ರೇಂಜ್ ಅಲ್ಲಿ ನಾವು ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡ್ವಿ. ಸೊ ನಮ್ಮ ವಿಡಿಯೋ ನೋಡ್ಕೊಂಡು ಯಾರೆಲ್ಲ ತಮ್ಮ ಟಾರ್ಗೆಟ್ ಗಳನ್ನ ಬುಕ್ ಮಾಡ್ಕೊಂಡ್ರು ಅವರೆಲ್ಲ ಇವಾಗ ಪ್ರಾಫಿಟ್ ನ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಬನ್ನಿ ಅದೇ ರೀತಿ ಸೋಮವಾರಕ್ಕೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡ್ ಬರೋಣ. ಸೋಮವಾರಕ್ಕೆ ನಾವು 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇರುವಂತ ಜಾಗ ಯಾವುದು 25,100 ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಎಸ್ ಅಂತ ನೋಟ್ ಮಾಡ್ಕೊಳ್ಳೋಣ. ಸೊ ರೆಸಿಸ್ಟೆನ್ಸ್ ಯಾವ್ದಾಗಿರುತ್ತೆ, ಇದು ನಮ್ಮ ರೆಸಿಸ್ಟೆನ್ಸ್ ಆಗಿರುತ್ತೆ. 25,200 ನಮಗೆ ರೆಸಿಸ್ಟೆನ್ಸ್ ಅಂತ ನೋಟ್ ಮಾಡ್ಕೊಂಡಾಯ್ತು. ಸೊ ಸೋಮವಾರ ನಮಗೆ ಈ ಲೆವೆಲ್ಸ್ ಗಳನ್ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ. ಯಾವುದು 25,200 ನ ಕ್ರಾಸ್ ಮಾಡ್ತಾ ಇದ್ರೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಾ ಇದ್ರೆ ಮಾರ್ಕೆಟ್ ಮಲ್ಟಿಪಲ್ ಕನ್ಫರ್ಮೇಶನ್ ತಗೋತೀವಿ, ಜೆನ್ಯೂನ್ ಬ್ರೇಕ್ಔಟ್ ನ ಅಬ್ಸರ್ವ್ ಮಾಡ್ತೀವಿ. ಆ ನಂತರ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ 25,300 ನಮಗೆ ರೆಸಿಸ್ಟೆನ್ಸ್ ನಂಬರ್ 1 ಅಂತ ನಾವು ನೋಟ್ ಮಾಡ್ಕೋತೀವಿ. ಸೊ ಇನ್ನು ಕೂಡ ಇಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಗ್ಯಾಪ್ ನ ಫಿಲ್ ಮಾಡುವ ಸಾಧ್ಯತೆ ಇರುತ್ತೆ. ಈ ಗ್ಯಾಪ್ ನ ಫಿಲ್ ಮಾಡಿದ ತಕ್ಷಣ ಮಾರ್ಕೆಟ್ ರಿವರ್ಸ್ ಆಗುವ ಸಾಧ್ಯತೆನೂ ಇರುತ್ತೆ. ಇಲ್ಲಿ ಬಿ ಕೇರ್ಫುಲ್. ಇಲ್ಲಿ ಅರ್ಲಿಯರ್ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡ್ರೆ ಬುದ್ಧಿವಂತರಾಗ್ತಾರೆ. ಇನ್ನು ಕೂಡ ಮಾರ್ಕೆಟ್ ಜೆನ್ಯೂನ್ ಬ್ರೇಕ್ಔಟ್ ಕೊಟ್ರೆ ಆ ನಂತರ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ 25,400 ತನಕ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ R2 ಅಂತ ಹಾಕೊಳ್ಳೋಣ. ಇನ್ನು ಜೆನ್ಯೂನ್ ಬ್ರೇಕ್ಔಟ್ ಕೊಟ್ರೆ ಮಲ್ಟಿಪಲ್ ಕನ್ಫರ್ಮೇಶನ್ ಕೊಟ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಇದಾಗಿರುತ್ತೆ R3 ಅಂತ ನಾವು ನೋಟ್ ಮಾಡ್ಕೊಳ್ಳೋಣ. 25,500 ತನಕ ಬರುವ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಇಲ್ಲಿ ತುಂಬಾ ನಮಗೆ ಬಿಗ್ ರಿಜೆಕ್ಷನ್ ಗಳು ಸಿಗ್ತಾ ಇರೋದ್ರಿಂದ ಹುಷಾರು. ಇಲ್ಲಂತೂ ಯಾವುದೇ ಕಾರಣಕ್ಕೂ ಬ್ರೇಕ್ಔಟ್ ಕೊಡೋದು ಸ್ವಲ್ಪ ಡೌಟ್ ಇರುತ್ತೆ. ಈ ಲೆವೆಲ್ಸ್ ಗಳಲ್ಲಿ ನೋಡ್ಕೊಂಡು ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಳ್ಳಿ. ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ ನೋಡಿದ್ವಿ. ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದ್ರೆ ಈ ಸಪೋರ್ಟ್ ಲೆವೆಲ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ. ಜೆನ್ಯೂನ್ ಬ್ರೇಕ್ಔಟ್ ಕೊಟ್ರೆ ಮಲ್ಟಿಪಲ್ ಕನ್ಫರ್ಮೇಶನ್ ಕೊಟ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದು 25,000 ನಮಗೆ. ಇಲ್ಲಿ ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿರುತ್ತೆ. ಇದು ನಮ್ಮ ಸಪೋರ್ಟ್ ಲೆವೆಲ್ 1 ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು. ಇನ್ ಕೇಸ್ ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕ್ಔಟ್ ಕೊಟ್ರೆ ಮಲ್ಟಿಪಲ್ ಕನ್ಫರ್ಮೇಶನ್ ಕೊಟ್ರೆ ಆನಂತರ ನಮ್ಮ ಸಪೋರ್ಟ್ ಲೆವೆಲ್ 2 ಯಾವ್ದಾಗಿರುತ್ತೆ 24,900 ತನಕ ಬರುವ ಸಾಧ್ಯತೆ ಇರುತ್ತೆ. ಇದು ನಮ್ಮ ಸ್ಟ್ರಾಂಗೆಸ್ಟ್ ಸಪೋರ್ಟ್ ಆಗಿರುವ ಸಾಧ್ಯತೆ ಇರುತ್ತೆ. ಈ ಲೆವೆಲ್ಸ್ ಗಳನ್ನ ನೋಡ್ಕೊಳ್ಳಿ. ಸೊ ಸಪೋರ್ಟ್ ನು ಕ್ರಾಸ್ ಮಾಡ್ಲಿಲ್ಲ, ರೆಸಿಸ್ಟೆನ್ಸ್ ನು ಕ್ರಾಸ್ ಮಾಡ್ಲಿಲ್ಲ ಅಂತಂದ್ರೆ ಇಲ್ಲಿ ಟೈಮ್ ಪಾಸ್ ಲೆವೆಲ್ ಆಗಿರುತ್ತೆ. ಟೈಮ್ ಪಾಸ್ ಲೆವೆಲ್ ಅಲ್ಲಿ ಬೈಯಿಂಗ್ ಆಪರ್ಚುನಿಟೀಸ್ ನ ಅವಾಯ್ಡ್ ಮಾಡಿ. ಯಾವುದೇ ಕಾರಣಕ್ಕೂ ಇಲ್ಲಿ ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕ್ಬೇಡಿ. ಸ್ಟ್ರಾಂಗಲ್ ಮತ್ತೆ ಸ್ಟ್ರಾಡಲ್ ಗಳನ್ನ ಮಾಡ್ಕೊಂಡ್ರೆ ಇಲ್ಲಿ ಪ್ರಾಫಿಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಗ್ಯಾಪ್ ಅಪ್ ಅಲ್ಲೂ ನೋಡಿದ್ವಿ, ಗ್ಯಾಪ್ ಡೌನ್ ಅಲ್ಲೂ ನೋಡಿದ್ವಿ. ಸೈಡ್ ವೇಸ್ ಮಾರ್ಕೆಟ್ ಆದ್ರೆ ಏನ್ ಮಾಡ್ಬೋದು ಅಂತ ಡಿಸ್ಕಷನ್ ಮಾಡಿದ್ವಿ. ಸೊ ಅದೇ ರೀತಿ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ. ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿರುವಂತ ಜಾಗ ಯಾವ್ದಪ್ಪ ಅಂತಂದ್ರೆ ಇದು ಯಾವುದು 56,712 ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನಾವು ಸಪೋರ್ಟ್ ಆಗಿ ನೋಡಬಹುದಾದಂತಹ ಜಾಗ ಯಾವುದು ಅಂದ್ರೆ 26,650 ನಾವು ಸಪೋರ್ಟ್ ಆಗಿ ನೋಟ್ ಮಾಡ್ಕೋತಾ ಇದೀವಿ. ಸೊ ರೆಸಿಸ್ಟೆನ್ಸ್ ಯಾವ್ದಾಗಿರುತ್ತೆ 56,800 ನಮಗೆ ರೆಸಿಸ್ಟೆನ್ಸ್ ಆಗಿರುವ ಸಾಧ್ಯತೆ ಇರುತ್ತೆ. ಈ ಲೆವೆಲ್ ಅಲ್ಲಿ ಕ್ರಾಸ್ ಆದ ನಂತರ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಾ ಇದೆ, ಮಾರ್ಕೆಟ್ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಇದಾಗಿರುತ್ತೆ 57,000 ತನಕ ಬರುವ ಸಾಧ್ಯತೆ ಇರುತ್ತೆ. ಇದು ನಮ್ಮ R1 ಅಂತ ನೋಟ್ ಮಾಡ್ಕೊಳ್ಳೋಣ. ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ಈ ರಿಜೆಕ್ಷನ್ ಗಳನ್ನೆಲ್ಲ ದಾಟಬೇಕಾಗಿರುತ್ತೆ. ಇಲ್ಲಿ ಒಂದು ಸಣ್ಣ ಸಣ್ಣ ರಿಜೆಕ್ಷನ್ ಗಳು ಏನಿದೆಯಲ್ಲ ಈ ರಿಜೆಕ್ಷನ್ ಗಳನ್ನ ದಾಟಿದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು 57,300 ತನಕ ಬರುವ ಸಾಧ್ಯತೆ ಇರುತ್ತೆ. ಇದು ನಮ್ಮ R2 ಅಂತ ನೋಟ್ ಮಾಡ್ಕೋತೀವಿ. ಯಾಕೆಂದ್ರೆ ಇಲ್ಲಿ ಬಿಗ್ ರಿಜೆಕ್ಷನ್ ಗಳು ಇರೋದ್ರಿಂದ ಅರ್ಲಿಯರ್ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಳ್ಳಿ, ಪ್ರಾಫಿಟ್ ನ ಎಂಜಾಯ್ ಮಾಡಬಹುದು. ಇನ್ ಕೇಸ್ ಇನ್ನೂ ವೆಯ್ಟ್ ಮಾಡ್ತೀನಿ ಅಂದ್ರೆ ಅವರು ದಡ್ರಾಗ್ತಾರೆ. ಸೊ ಇಲ್ಲಿ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಳ್ಳಿ, ಹುಷಾರಾಗಿರಿ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ ನೋಡಿದ್ವಿ. ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದ್ರೆ ಈ ಸಪೋರ್ಟ್ ಲೆವೆಲ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ. ಯಾವುದು 56,600 ಲೆವೆಲ್ ನ ಕ್ರಾಸ್ ಮಾಡಬೇಕು. ಈ ಲೆವೆಲ್ ನ ಕ್ರಾಸ್ ಮಾಡ್ತಾ ಇದೆ ಮಾರ್ಕೆಟ್ ಅಂದ್ರೆ ಇಲ್ಲಿ ನಮಗೆ ನೋಡಿ
ಸಪೋರ್ಟ್ ಗಳನ್ನ ಬ್ರೇಕ್ ಮಾಡಬೇಕು. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ, ಮಾರ್ಕೆಟ್ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ 56,400 ತನಕ ಬರುವ ಸಾಧ್ಯತೆ ಇರುತ್ತೆ. ಇದು ನಮ್ಮ S1 ಅಂತ ನೋಟ್ ಮಾಡ್ಕೊಳ್ಳೋಣ. ಇನ್ನೂ ಕೂಡ ಇಲ್ಲೂ ಜೆನ್ಯೂನ್ ಬ್ರೇಕ್ಔಟ್ ಕೊಟ್ರೆ ನೆಕ್ಸ್ಟ್ ಲೆವೆಲ್ ನ ಸಪೋರ್ಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದು 56,150 ತನಕ ಬರುವ ಸಾಧ್ಯತೆ ಇರುತ್ತೆ. ಇದು ನಮ್ಮ S2 ಆಗಿರುತ್ತೆ. ಸೊ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ ನೋಡಿದ್ವಿ, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ ನೋಡಿದ್ವಿ. ಇನ್ ಕೇಸ್ ಮಾರ್ಕೆಟ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಕ್ರಾಸ್ ಮಾಡಿಲ್ಲ ಮಾರ್ಕೆಟ್ ಅಂದ್ರೆ ಸೈಡ್ ವೇಸ್ ಆಗಿರುತ್ತೆ. ಸೈಡ್ ವೇಸ್ ನಲ್ಲಿ ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡ್ಕೋದೇ ಇಲ್ಲ, ನಿಮ್ಗೂ ಗೊತ್ತು ನಮಗೂ ಗೊತ್ತು. ಸೊ ಇಲ್ಲಿ ಬೈಯಿಂಗ್ ಅಪರ್ಚುನಿಟಿನ ಹುಡುಕ್ತೆ ಸ್ಟ್ರಾಂಗಲ್ ಮತ್ತೆ ಸ್ಟ್ರಾಡಲ್ ಗಳನ್ನ ಮಾಡ್ಕೊಂಡ್ರೆ ಇಲ್ಲಿ ಪ್ರಾಫಿಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಆಪ್ಷನ್ ಟ್ರೇಡರ್ಸ್ ಯಾರಿರ್ತೀರಾ, ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ತಮ್ಮ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಕಾಣ್ತೀನಿ, ಮತ್ತೆ ಸಿಗೋಣ. ನಮಸ್ಕಾರ. ನೀವು ಶೇರ್ ಮಾರ್ಕೆಟ್ಗೆ ಹೊಸಬ್ರಾಗಿದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡೋಕೆ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಡಿಮೆಟ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ. ಯಾರ ಹತ್ರ ಡಿಮೆಟ್ ಅಕೌಂಟ್ ಇಲ್ವೋ ಅವರು ಫ್ರೀ ಆಗಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಶೇರ್ ಮಾಡಿರ್ತೀನಿ, ಅದನ್ನ ಯೂಸ್ ಮಾಡ್ಕೊಂಡು ಫ್ರೀ ಆಗಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ.